ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು, ಸುಭಾಷಿತ. ಈ ಜಾಗದಲ್ಲಿ ನನಗೆ ಯಾರು ಶತ್ರುಗಳಿಲ್ಲ. ನೋವು ಕೊಟ್ಟವರೇ ನನಗೆ ಮಾರ್ಗದರ್ಶಕರು, ನಂಬಿಸಿ ಮೋಸ ಮಾಡಿದವರೇ ನನಗೆ ಗುರುಗಳು, ಕಷ್ಟ ಕೊಟ್ಟವರೇ ನನಗೆ ಹಿತೈಷಿಗಳು, ಅವಮಾನ ಮಾಡಿದವರೇ ನನಗೆ ಸ್ಫೂರ್ತಿದಾಯಕರು, ಕಾಲನೆಳೆದವರೇ ನನಗೆ ಶಕ್ತಿದಾಸರು, ತಿರಸ್ಕಾರ ಮಾಡಿದವರೇ ನನಗೆ ಪುರಸ್ಕರಿಸರು. ಯಾಕೆ ಅಂದರೆ ನಾವು ಇವರಿಂದ ಎಲ್ಲ ಪಾಠ ಕಲಿಬೋದು. ಗೊತ್ತಾಯ್ತಾ? ನಾವು ಬೇಜಾರು ಮಾಡ್ಕೋಬಾರ್ದು. ಶತ್ರುಗಳೆಲ್ಲ ನೋವು ಕೊಟ್ಟವರು ಅವರಿಂದಲೂ ಒಂದು ಪಾಠ ಕಲ್ತ್ಕೋಬೋದು. ಮಾರ್ಗದರ್ಶಕರು ನಮಗೆ ನಂಬಿಸಿ ಮೋಸ ಮಾಡಿದವರಿಂದ ನಮ್ಗೆ ಒಂದು ಪಾಠ ಕಟ್ಟಬೋದು. ಹಿತೈಷಿಗಳು ಅವಮಾನ ಮಾಡಿದವರಿಂದ ಅವರಿಂದ ಒಂದು ಪಾಠ ಕಲ್ತ್ಬೋದು. ಕಾಲು ಎಳೆದವರಿಂದ ಅವರಿಂದಲೂ ಒಂದು ಪಾಠ ಕಲ್ತ್ಕೋಬೋದು. ಗೊತ್ತಾಯ್ತಾ? ಅವರೆಲ್ಲ ಒಳ್ಳೆಯವರೇ ಹೊರತು ನಮ್ಗೆ ಯಾರು ಕೆಟ್ಟವರಲ್ಲ. ಇವತ್ತು ನಾವು ಸತ್ತ ಮೇಲೆ 13 ದಿನಗಳ ಕಳೆಯುತ್ತೆ. 13 ದಿನಗಳ ಪ್ರಯಾಣ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ. ಮರಣದ ನಂತರ 13 ದಿನಗಳು ಆತ್ಮ ಎಲ್ಲಿ ಹೋಗುತ್ತದೆ? ಈ 13 ದಿನಗಳು ಕ್ರಿಯೆಗಳು ಏಕೆ ಮಾಡಲಾಗುತ್ತದೆ? ನಾವು ತಿಳ್ಕೊಳ್ಳೋಣ. ಮರಣ ಸಂಭವಿಸಿದ ತಕ್ಷಣ ಮಾನವ ದೇಹವನ್ನು ತೊರೆದು ಕೂಡಲೇ ಆತ್ಮವು ಸೂಕ್ಷ್ಮ ದೇಹದೊಂದಿಗೆ ತನ್ನ ಪ್ರಯಾಣವನ್ನು ಆರಂಭಿಸುತ್ತದೆ. ಈ ಸಂದರ್ಭದಲ್ಲಿ ಆತ್ಮಕ್ಕೆ ತನ್ನ ದೇಹದ ಮೇಲಿನ ಮಮಕಾರ ಇನ್ನೂ ಉಳಿದಿರುತ್ತದೆ. ಆದ್ದರಿಂದ ಶಾಸ್ತ್ರಗಳ ಪ್ರಕಾರ ದೇಹವನ್ನು ಅಗ್ನಿಗೆ ಸಮರ್ಪಿಸುವುದರಿಂದ ಆತ್ಮಕ್ಕೆ ವಿಮುಕ್ತಿಯು ಮಾರ್ಗ ಸುಗಮವಾಗುತ್ತದೆ. ಮೊದಲು 3 ದಿನಗಳು, ಮರಣಾನಂತರ ಮೊದಲು 3 ದಿನಗಳು ಆತ್ಮ ತನ್ನ ಮನೆ ಹಾಗೂ ಕುಟುಂಬದ ಸುತ್ತಲೂ ಸಂಚರಿಸುತ್ತದೆ ಎಂಬ ನಂಬಿಕೆ ಇದೆ. ಈ ಸಮಯದಲ್ಲಿ ಆತ್ಮಕ್ಕೆ ದಾರಿ ತಿಳಿಯದ ಸ್ಥಿತಿ ಇರುತ್ತದೆ. ಆದ್ದರಿಂದ ಕುಟುಂಬ ಸದಸ್ಯರು ಶಾಂತಿ, ಹೋಮ ಹಾಗೂ ಪ್ರಾರ್ಥನೆಗಳು ಮಾಡುತ್ತಾರೆ. 4ನೇ ದಿನವು 10ನೇ ದಿನವರೆಗೆ ಈ ದಿನಗಳಲ್ಲಿ ಆತ್ಮವು ಪ್ರೇತ ಸ್ಥಿತಿಯಲ್ಲಿ ಇರುತ್ತದೆ ಎಂದು ಗರುಡ ಪುರಾಣವು ತಿಳುತ್ತದೆ. ಪ್ರತಿದಿನ ಮಾಡುವ ಪಿಂಡ ಪ್ರದಾನ ಮತ್ತು ತಿಲತರ್ಪಣ ಆತ್ಮಕ್ಕೆ ಆಹಾರ ಹಾಗೂ ಶಕ್ತಿಯಾಗಿ ಪರಿವರ್ತವಾಗುತ್ತದೆ. ಈ ಕ್ರಿಯೆಗಳ ಮೂಲಕ ಆತ್ಮಕ್ಕೆ ಸೂಕ್ಷ್ಮ ದೇಹವು ರೂಪುಗೊಳ್ಳುತ್ತದೆ ಮತ್ತು ಮುಂದಿನ ಲೋಕಕ್ಕೆ ಪ್ರಯಾಣ ಸುಲಭವಾಗುತ್ತದೆ. 11ನೇ ದಿನ ಏಕೋದಿಷ್ಟ ಶ್ರಾದ್ದ. ಈ ದಿನ ಅತ್ಯಂತ ಮುಖ್ಯವಾಗಿದೆ. ಆತ್ಮವನ್ನು ಪಿತೃಲೋಕಕ್ಕೆ ಕಳಿಸುವ ಪ್ರಮುಖ ಕ್ರಿಯೆಯಿಂದ ಇಲ್ಲಿ ಆತ್ಮವನ್ನು ಪ್ರೇತ ಸ್ಥಿತಿಯಿಂದ ವಸ್ತುಸ್ಥಿತಿಗೆ ಸೇರಿಸಲಾಗುತ್ತದೆ. 12ನೇ ದಿನ ಸಪಿಂಡೀಕರಣ. ಈ ದಿನ ಮರಣಿಸಿದ ವ್ಯಕ್ತಿಯು ಆತ್ಮವು ಪೂರ್ವಕರೊಂದಿಗೆ ಒಂದಾಗುತ್ತಾರೆ, ಅಂದರೆ ಪಿತೃದೇವತೆಗಳು ಒಂದು ಭಾಗವಾಗುತ್ತದೆ. ಇದು ಇಲ್ಲದಿದ್ದರೆ ಆತ್ಮಕ್ಕೆ ಶಾಂತಿ ದೊರೆಯುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. 13ನೇ ದಿನ ಕರ್ಮಕಾಂಡ ಸಮಾಪ್ತಿ. 13ನೇ ದಿನ ಆತ್ಮದ ಪ್ರಯಾಣದ ಅಂತ್ಯವಲ್ಲ, ಆದರೆ ಈ ಒಂದು ಹೊಸ ಹಂತದ ಆರಂಭವಾಗಿದೆ. ಈ ದಿನದ ನಂತರ ಆತ್ಮವು ತನ್ನ ಕರ್ಮಗಳ ಆಧಾರದ ಮೇಲೆ ಪಿತೃಲೋಕದಲ್ಲಿ ಇರುವುದಾಗಲಿ ಆತ್ಮವು ಮರುಜನ್ಮಕ್ಕೆ ಸಿದ್ಧವಾಗುವುದಾಗಲಿ ಸಾಧ್ಯ. ಈ 13 ದಿನಗಳು ಏಕೆ ಮುಖ್ಯ? ಆತ್ಮದ ಶಾಂತಿಗಾಗಿ, ಕುಟುಂಬದ ಮಾನಸಿಕ ಧೈರ್ಯಕ್ಕಾಗಿ, ಪೂರ್ವಿಕರ ಆಶೀರ್ವಾದವನ್ನು ಪಡೆಯಲು. ಸನಾತನ ಧರ್ಮದ ಪ್ರಕಾರ ಮರಣವು ಒಂದು ಅಂತ್ಯವಲ್ಲ, ಅದು ಕೇವಲ ಒಂದು ಬದಲಾವಣೆ ಮಾತ್ರ. ನಮಗೆ ಕರ್ಮಗಳೇ ನಮ್ಮ ಮುಂದಿನ ಪ್ರಯಾಣವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಒಳ್ಳೆಯ ಆಲೋಚನೆಗಳು ಮತ್ತು ಸತ್ಕಾರ್ಯಗಳು ನಮಗೆ ಜೀವನವಷ್ಟೇ ಅಲ್ಲ, ಮರಣಾಂತರ ಪ್ರಯಾಣವನ್ನು ಬೆಳೆಸ್ತದೆ. ಪ್ರತಿನಿತ್ಯ ಗೊತ್ತಾಯ್ತಾ? ನಾವು ಆ ಒಂದು ಇದನ್ನು ಮಾಡ್ಕೋಬೇಕು. ನಾವು ಯಾವಾಗಲೇ ಆಗಲಿ ನಮ್ಮ ಸನಾತನ ಧರ್ಮವನ್ನು ನಾವು ಬಿಡಬಾರ್ದು. ಇವತ್ತು ನಾವು ಸನಾತನ ಧರ್ಮದಲ್ಲಿ ಏನೇನು ಮಾಡಿದ್ದೀವೋ, ನಮ್ಮ ಹಿಂದೂ ಧರ್ಮದಲ್ಲಿ ನಾವು ಏನೇನು ಮಾಡ್ಕೊಂಡಿದ್ದೀವೋ ಅದನ್ನು ನಾವು ಯಾವತ್ತು ಬಿಡಕ್ಕೆ ಹೋಗ್ಬಾರ್ದು. ನಮ್ಮ ಹಿಂದೂ ಧರ್ಮದ ಪ್ರಕಾರ ನಾವು ನಡ್ಕೊಳ್ಳೇಬೇಕು. ಇವತ್ತು ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ದಿನಾಂಕ 4/3/2026 ಬುಧವಾರ, ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಪಾಲ್ಗುಣ ಮಾಸ, ಕೃಷ್ಣಪಕ್ಷ, ತಿಥಿ ಪಾಡ್ಯ, ಹಗಲು 4:26, ನಕ್ಷತ್ರ ಪೂರ್ವಭಾದ್ರ, ಬೆಳಿಗ್ಗೆ 7:25, ಮಳೆ ಪೂರ್ವಭಾದ್ರ 1ನೇ ಪಾದ, ರಾಹುಕಾಲ 12:35 2:05, ಗುಳಿಕ ಕಾಲ 11:06 12:35, ಯಮಗಂಡ ಕಾಲ 8:07 9:36. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ರು, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗ್ರೂಪ್ಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು, ನಮಸ್ಕಾರಗಳು, ನಮಸ್ಕಾರ.